ಕರುನಾಡಿಗೆ ನಮಸ್ಕಾರ. ಇವತ್ತು 30 ಜನವರಿ 2026. ಕೆಸೆಟ್ 2026 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ನನಗೆ ತಿಳಿದಂತ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್ ಈ ಘಟಕದಲ್ಲಿ ಬರುವ ಪ್ರಮುಖ 100 ಕನ್ಸೆಪ್ಟ್ಗಳನ್ನು ನಿಮ್ಮ ಸಲುವಾಗಿ ತೆಗೆದುಕೊಂಡು ಬಂದಿದ್ದೇನೆ. ಕ್ಷಮೆ ಇರಲಿ, ಕಳೆದ 8 ದಿವಸಗಳಿಂದ ನನಗೆ ಕ್ಲಾಸ್ ಮಾಡೋದಾಗಲಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಕೆಲಸದ ಒತ್ತಡದಿಂದ ನಿಮ್ಮ ಜೊತೆಗೆ ಮಾತಾಡೋದಾಗಲಿಲ್ಲ. ದಿವಸಗಳು ಹಾಗೆ ಸ್ಪೀಡಾಗಿ ಓಡ್ತಾ ಇರ್ತವೆ. ತಾವು ಗುರಿ ಹಿಂದಿಗೆ ಓಡ್ತಾ ಇರಬೇಕು. ಆಕ್ಚುಲಿ ಬೋರ್ಡ್ ಮೇಲೆ ನಾನು ಇದು ಬರೆದಿದ್ದು 23ನೇ ತಾರೀಕಿಗೆ ಮುಂಜಾನೆ 6 ಗಂಟೆಗೆ ಬರೆದೀನಿ. ಇದನ್ನ 6 ಗಂಟೆಗೆ ಬರೆದು 6:30 ಸ್ನಾನ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅನ್ನೋದ್ರೊಳಗನೆ ಒಂದು ಕೆಲಸ ಹತ್ತು. ಆ ಕೆಲಸದಿಂದ ಇಷ್ಟು ದಿವಸ ಕೆಲಸದೊಳಗೆ ಒತ್ತಡದೊಳಗೆ ಇದ್ಬಿಟ್ಟೆ. ಆಮೇಲೆ ನಮ್ಮ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಅಜಿತ್ ದಾದಾ ಪವಾರ್ ಇವರ ದುರ್ಮರಣವಾಯಿತು. ಏರೋಪ್ಲೇನ್ ಕ್ರ್ಯಾಶ್ ಆಗಿ ಅವರು ತೀರ್ಕೊಂಡ್ರು. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ತನಕ 75 ಕಾನ್ಸೆಪ್ಟ್ ಮುಗಿದಿದೆ. ದಯವಿಟ್ಟು ಎಲ್ಲ ಕಾನ್ಸೆಪ್ಟ್ಗಳನ್ನು ನಿಮ್ಮ ನೋಟ್ಬುಕ್ದೊಳಗೆ ನೀವೆಲ್ಲರೂ ಬರೆದುಕೊಂಡು ಅದನ್ನು ರಿವಿಷನ್ ಮಾಡಬೇಕು. 76 ಕಾನ್ಸೆಪ್ಟ್. ಎ ಸ್ಟೂಡೆಂಟ್ಸ್ ಗ್ರೇಡ್ in relative grading depends on performance of other students in the group. Students grade in relative grading, ಶಾಲೆ ಒಳಗೆ ನಾವು ವಿದ್ಯಾರ್ಥಿಗಳಿಗೆ ಗ್ರೇಡ್ ಅನ್ನ ಕೊಡ್ತೀವಿ. ಇವಾಗ ಮೊದಲಿಗೆ ಅಂಕಗಳನ್ನು ಕೊಡ್ತಿದ್ರು. ಇವಾಗ 90 ಅಬೌವ್ ಇದ್ರೆ A+, 80 ಅಬೌವ್ ಇದ್ರೆ A. ಹಿಂಗೇನು ಗ್ರೇಡ್ ಅದಾವಲ್ರಿ, A1, A2, B1, B2 ಗ್ರೇಡ್. ಇಲ್ಲಿ ಏನಂತಾರ್ರಿ, ವಿದ್ಯಾರ್ಥಿಗಳಿಗೆ ಗ್ರೇಡ್ ಕೊಡುವಾಗ ರಿಲೇಟಿವ್ ಗ್ರೇಡಿಂಗ್ ಸಿಸ್ಟಮ್ ಅನ್ನ ನೀವು ಉಪಯೋಗ ಮಾಡಿದರೆ ಆವಾಗ ಒಂದೇ ಗುಂಪಿನಲ್ಲಿರುವ ವಿದ್ಯಾರ್ಥಿಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಒಯ್ಯದು 2 ಒಯ್ ಒಂದು ಗುಂಪಿನೊಳಗೆ ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅನ್ನೋದನ್ನ ನೋಡಿ ಆತನ ಪರ್ಫಾರ್ಮೆನ್ಸ್ ಮೇಲಿಂದ ಈತನಿಗೆ ಗ್ರೇಡ್ ಅನ್ನ ಕೊಡುವುದು. ಉಳಿದವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡಿ ವ್ಯಕ್ತಿಗೆ ಗ್ರೇಡ್ ಕೊಡುವ ಪದ್ಧತಿಗೆ ರಿಲೇಟಿವ್ ಗ್ರೇಡಿಂಗ್ ಎಂದು ಕರೆಯುತ್ತಾರೆ. ಇನ್ನು ದ ಪಾಲಿಸಿ ಡಾಕ್ಯುಮೆಂಟ್ ವಿಚ್ ಇಂಟ್ರೊಡ್ಯೂಸ್ಡ್ ದ ಕನ್ಸೆಪ್ಟ್ ಆಫ್ ಅ ಕಾಮನ್ ಸ್ಕೂಲ್ ಸಿಸ್ಟಮ್. ಸಾಮಾನ್ಯ ಶಾಲೆ ವ್ಯವಸ್ಥೆ, ಕಾಮನ್ ಸ್ಕೂಲ್ ಸಿಸ್ಟಮ್, ಇಂಗ್ಲಿಷ್ ಪದನೇ ನೆನಪನ್ನ ಇಟ್ಕೋರಿ. ಕಾಮನ್ ಸ್ಕೂಲ್ ಸಿಸ್ಟಮ್ ಈ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1986 ಈ ಧೋರಣೆಯಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಹೇಳಲಾಗಿದೆ. ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ದ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ರಾಷ್ಟ್ರೀಯ ಅಭ್ಯಾಸಕ್ರಮ ಪಠ್ಯಕ್ರಮ ಒಂದು ರೂಪ. ಪ್ರೊವೈಡ್ಸ್ ಗೈಡ್ಲೈನ್ಸ್ ಫಾರ್ ಕರಿಕ್ಯುಲಮ್ ಡೆವಲಪ್ಮೆಂಟ್ ಅಕ್ರಾಸ್ ಇಂಡಿಯಾ. ಭಾರತದಲ್ಲಿ ಪ್ರತಿಯೊಂದು ರಾಜ್ಯದೊಳಗೆ ಈಗ ನೋಡ್ರಿ, ಮಹಾರಾಷ್ಟ್ರ ಸಿಲೆಬಸ್, ಕರ್ನಾಟಕದ ಸಿಲೆಬಸ್, ಕೇರಳ ಸಿಲೆಬಸ್, ತಮಿಳುನಾಡು ಸಿಲೆಬಸ್, ಮಧ್ಯಪ್ರದೇಶ, ಹಿಂಗೆ ಪ್ರತಿಯೊಂದು ರಾಜ್ಯದೊಳಗೆ ಇಡೀ ದೇಶದೊಳಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಓದುವಂತಹ ಒಂದು ಪಠ್ಯಕ್ರಮವನ್ನು ನಿರ್ಮಿತಿ ಮಾಡುವ ಕೆಲಸ ಇವರು ಮಾಡುತ್ತಾರೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. In the 79, a teacher promotes rational thinking and inquiry based during the transaction of concept in the class. This reflect democratic classroom environment. ಪ್ರಜಾಪ್ರಭುತ್ವ ವರ್ಗಕೋಣೆಯ ಪರಿಸರ ಹೇಗಿರಬೇಕು, ಯಾವ ವರ್ಗಕೋಣೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರ್ಯಾಷನಲ್ ಥಿಂಕಿಂಗ್, ಚಿಕಿತ್ಸಾತ್ಮಕ ವಿಚಾರ ಮಾಡುವ ಸಲುವಾಗಿ ಸಹಾಯ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಹತ್ರ ಚೌಕಶಿ ಬುದ್ಧಿ
ಅಂದ್ರೆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಸತತವಾಗಿ ಕೇಳಬೇಕು. ಆ ರೀತಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡುವಂತ ಶಿಕ್ಷಕರು ಇದ್ದಾರೆ. ಒಬ್ಬ ಹುಡುಗ ಪ್ರತಿ ಸಲ ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳ್ತಿದ್ದ, ಯಾಕ್ರಿ ಸರ್ ಹೀಗೆ ಯಾಕೈತ್ರಿ ಸರ್, ಅವಾಗೆ ಯಾಕೈತ್ರಿ ಸರ್. ವಿದ್ಯಾರ್ಥಿ ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು ಶಿಕ್ಷಕರಿಗೆ. ಆ ಪ್ರಶ್ನೆ ಅಂದ್ರೆ ಎನ್ಕ್ವೈರಿ ಬೇಸ್ಡ್ ಅಂತ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ರ್ಯಾಷನಲ್ ಥಿಂಕಿಂಗ್, ವಿದ್ಯಾರ್ಥಿಗಳು ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಹುಡುಕ್ಬೇಕು. ಈ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಿದ್ರು. ಸಪೋಸ್ ಅಜಿತ್ ಪವಾರ್ ಇವರು ಯಾವ ರಾಜ್ಯದ ಉಪಮುಖ್ಯಮಂತ್ರಿ ಇದ್ರು ಸರ್? ಮಹಾರಾಷ್ಟ್ರದ್ದು. ಏನಾಯ್ತು ಸರ್? ಏರೋಪ್ಲೇನ್ ಕ್ರ್ಯಾಶ್ ಆಯ್ತು. ಎಲ್ಲಾಯ್ತು ಸರ್? ಬಾರಾಮತಿ ಒಳಗೆ. ಏಕಾಯ್ತು ಸರ್? ಯಾವಾಗ ಆಯ್ತು ಸರ್? ಅಲ್ಲೇ ಯಾಕಾಯ್ತು ಸರ್? ಅದಕ್ಕೆ ಕಾರಣ ಏನು? ಹೀಗೆ ಒಂದು ಕಾನ್ಸೆಪ್ಟ್ ಅನ್ನು ಹೇಳುವಾಗ ಮಕ್ಕಳು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಮಕ್ಕಳಿಗೆ ಸಪೋರ್ಟ್ ಮಾಡುವಂತ ಕೆಲಸ ಶಿಕ್ಷಕರು ಮಾಡುತ್ತಿದ್ದರೆ ಅದು ಡೆಮೊಕ್ರಾಟಿಕ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಎಂದು ಕರೆಯುತ್ತಾರೆ. ಅಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ಲಿ ಅಂಡ್ ಕನ್ಸೆಪ್ಚುವಲಿ, ವಿದ್ಯಾರ್ಥಿ ಹತ್ರ ಒಂದು ಸಾಮರ್ಥ್ಯವನ್ನು ಬೆಳೆಸೋದು. ಏನು? ಆತನು ಅಬ್ಸ್ಟ್ರಾಕ್ಟ್ ಮತ್ತು ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂತ, ಅದೃಶ್ಯವಾದ ವಿಷಯವನ್ನು ತಿಳಿದುಕೊಳ್ಳುವಂತ ಕೌಶಲ್ಯ ವಿದ್ಯಾರ್ಥಿ ಹತ್ರ ನಾವು ಬೆಳೆಸಿದರೆ ಅದು ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಬೆಳೆಸಿದ ಹಾಗೆ. ಟ್ರಾನ್ಸ್ಫರೆನ್ಸ್ ಪಾರದರ್ಶಕತೆ. ಹೀಗಂದ್ರೇನು? ಇದು ಕ್ಲೈಂಟ್ಸ್ ಫೀಲಿಂಗ್ ಟುವರ್ಡ್ ದ ಥೆರಪಿಸ್ಟ್. ಒಬ್ಬ ರೋಗಿಯ ಭಾವನೆಗಳು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಪದ್ಧತಿ ಟ್ರಾನ್ಸ್ಫರೆನ್ಸ್. ಥೆರಪಿ ಅಂದ್ರೇನು? ಥೆರಪಿದು ಫ್ರೀ ಅಸೋಸಿಯೇಷನ್ಗೆ ಒಂದು ಸಂಬಂಧಪಟ್ಟಿದೆ. ಪ್ರಶ್ನೆ ಪತ್ರಿಕೆದೊಳಗೆ ನೇರವಾದ ಕಾನ್ಸೆಪ್ಟ್ ಕೇಳುತ್ತಾರೆ, ಎಕ್ಸ್ಪ್ಲನೇಷನ್ ಕೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನಿಷ್ಟೇ ನೆನ್ಪಿಡ್ರಿ, ಫ್ರೀ ಅಸೋಸಿಯೇಷನ್. ಹ್ಯುಮ್ಯಾನಿಸ್ಟಿಕ್ ಟೀಚರ್, ಮಾನವೀಯ ಮೌಲ್ಯತೆ ಉಳ್ಳುವ ಶಿಕ್ಷಕರು ಯಾರು? ಎನ್ಕರೇಜಸ್ ಸೆಲ್ಫ್ ಡಿರೆಕ್ಟೆಡ್ ಲರ್ನಿಂಗ್. ಒಬ್ಬ ವಿದ್ಯಾರ್ಥಿಯು ಸ್ವತಃ ಕಲಿಯಬೇಕು. ಸ್ವತಃ ಕಲಿಯುವ ಸಲುವಾಗಿ ಶಿಕ್ಷಕರು ಆ ವಿದ್ಯಾರ್ಥಿಗೆ ಸಪೋರ್ಟ್ ಮಾಡುತ್ತಿದ್ದರೆ ಆತನು ಹ್ಯುಮ್ಯಾನಿಸ್ಟಿಕ್ ಶಿಕ್ಷಕನಾಗಿರುತ್ತಾನೆ. ಹ್ಯಾನ್ಸ್ ಐಸೆಂಕ್ ಹೆಸರು ನೆನ್ಪಿಡ್ರಿ. ಹ್ಯಾನ್ಸ್ ಐಸೆಂಕ್ ಇವರು ಸೈಕೋಟಿಸಿಸಮ್ ಮಾನಸಶಾಸ್ತ್ರ ಅಂದ್ರೆ ಮಾನಸಿಕ ಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡದಂತ ವ್ಯಕ್ತಿ ಇವರು. ಯಾರು? ಹ್ಯಾನ್ಸ್ ಐಸೆಂಕ್. ಇನ್ನು ಇಲ್ಲೊಂದು ಥಿಯರಿ ಐತ್ರಿ, ಬಿಗ್ 5 ಮಾಡೆಲ್. ದೊಡ್ಡ 5 ನಮೂನೆ. ಈ ಹೆಸರು ನೆನಪಿಡ್ರಿ. ಬಿಗ್ 5 ಮಾಡೆಲ್ ಹೇಳಿದಂತ ವ್ಯಕ್ತಿ ಯಾರು? ಪೌಲ್ ಕೋಸ್ಟಾ, ರಾಬರ್ಟ್ ಮ್ಯಾಕ್ರೇ. ಹೆಸರು ನೆನಪಿಡ್ರಿ. ಪೌಲ್ ಕೋಸ್ಟಾ ಇವರು ಬಿಗ್ 5 ಮಾಡೆಲ್ ಇವರು ಕೂಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ಬಿಗ್ 5 ಮಾಡೆಲ್ಗೆ ಏನಂತಾರ? 5 ಫ್ಯಾಕ್ಟರ್ ಮಾಡೆಲ್ ಎಂದು ಕರೆಯುತ್ತಾರೆ. 5 ಫ್ಯಾಕ್ಟರ್ ಘಟಕದ ನಮೂನೆ. ಇವರು ಓಸಿಯನ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ. ಓಸಿಯನ್ ಅದೊಳಗೆ 5 ಫ್ಯಾಕ್ಟರ್ಸ್ ಅದಾವ್ರಿ. 5 1 2 3 4 5. ಓಸಿಯನ್. ಓ ಅಂದ್ರ ಓಪನ್ನೆಸ್, ಸಿ ಅಂದ್ರ ಕಾನ್ಸಿಯಸ್ನೆಸ್, ಎ ಅಂದ್ರ ಎಕ್ಸ್ಟ್ರಾವರ್ಷನ್, ಎ ಅಂದ್ರ ಅಗ್ರಿಯೇಬಲ್, ಎನ್ ಅಂದ್ರ ನ್ಯೂರೋಟಿಸಿಸಮ್. ನಿಮ್ಗಿದ್ರ ಅರ್ಥ ಕೇಳಂಗಿಲ್ರಿ. ಬಿಗ್ 5 ಮಾಡೆಲ್ ಹೇಳಿದಂತ ವ್ಯಕ್ತಿ ಯಾರು? ಇವರು ಓಪನ್ನೆಸ್ ಬಗ್ಗೆ ಹೇಳಿದ್ದಾರೆ. ಇನ್ನು ರೇಮಂಡ್ ಕ್ಯಾಟಲ್ ಇವರು 16F ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ. 16F. 16 ಅಂದ್ರೆ 16. ಪಿ ಅಂದ್ರೆ ಪರ್ಸನಾಲಿಟಿ, ಎಫ್ ಅಂದ್ರೆ ಫ್ಯಾಕ್ಟರ್. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಭಿನ್ನವಾಗಿರುತ್ತದೆ. ಎಲ್ಲರೂ ಒಂದೇ ಲೆವೆಲ್ ಇರ್ತಾರೇನ್ರಿ? ಇಲ್ಲ. ಒಮ್ಮೊಮ್ಮೆ ಅಣ್ಣನ ಸ್ವಭಾವ ಬೇರೆ, ತಮ್ಮನ ಸ್ವಭಾವ ಬೇರೆ, ಮತ್ತು ತಂಗಿಯ ಸ್ವಭಾವ ಬೇರೆ. ಎಲ್ಲರ ಸ್ವಭಾವ ಬೇರೆ ಬೇರೆ ಇರ್ತಾರ. ಇದು ಮನುಷ್ಯನ ಸ್ವಭಾವ, ಮನುಷ್ಯನ ಪರ್ಸನಾಲಿಟಿ ಟೆಸ್ಟ್. ಒಬ್ಬ ವ್ಯಕ್ತಿಯ ಹತ್ತಿರ 16 ಗುಣಗಳು ಇರುತ್ತವೆ ಅಂತೇಳಿ ಇವರು ರೇಮಂಡ್ ಕ್ಯಾಟಲ್ ಅವ್ರು ಹೇಳಿದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಸರ್ ಹಂಗೆ ಇನ್ನೊಬ್ರು ಹೀರೋ ಅದಾರೇನ್ರಿ? ಇಲ್ಲ. ಪ್ರತಿಯೊಬ್ಬರದು ಒಬ್ಬೊಬ್ರು ಬೇರೆ ಬೇರೆ ಗುಣಧರ್ಮಗಳದಾವ್ರಿ. ಅದು ಪರ್ಸನಾಲಿಟಿ ಅಂತೇಳಿ ಕರೀತಾರೆ. ಪರ್ಸನಾಲಿಟಿ. ಒಬ್ರ ಹತ್ರ ಸಿಟ್ಟು ಜಾಸ್ತಿ. ಈಗ ನಾನು ಭಾಳ ಸಿಟ್ಟು ಅದಾರೆ. ಸಿಟ್ಟು ಅಂದ್ರೆ ಏನು? ಔಟ್ ಆಫ್ ಕಂಟ್ರೋಲ್ ಸಿಟ್ಟು. ಒಬ್ರ ಹತ್ರ ಭಾಳ ಧೈರ್ಯ ಇರ್ತದ್ರಿ. ಏನ್ ಧೈರ್ಯವಂತದನ್ರಿ?
ಒಬ್ರು ಬಹಳ ನಾಚ್ಕೊಂತಾರ, ನಾಚಿಕೆ ಸ್ವಭಾವ, ನನಗೆ ನಾಚ್ಕೊಳ್ಳೋ ಸ್ವಭಾವನೂ ಅದಾರೆ, ನನಗೆ ಎರಡೂ ಅದಾವ, ನಾಚ್ತೀನ್ರಿ ಮತ್ತು ಸಿಟ್ಟುನು ಬಹಳ ಐತಿ. ಒಬ್ರ ಹತ್ರ ಬಹಳ ಡೇರಿಂಗ್ ಇರ್ತಾರೆ, ಒಬ್ರು ಬಹಳ ಕೈ ಇರ್ತಾರ್ರಿ. ಕೈ ಅಂದ್ರೆ ಏನು, ಬಹಳ ಕೈ ಅದ. ಒಬ್ರು ಡಾಮಿನೆಂಟ್ ಇರ್ತಾರ, ಅವ್ರು ಹೇಳಿದ್ದೆ ಖರೆ ಆಗ್ಬೇಕು. ಈ ನರೇಂದ್ರ ಮೋದಿ ಅವರ ಡಾಮಿನೆಂಟ್ ಪರ್ಸನಾಲಿಟಿ, ಅವ್ರು ಬಂದ ತಕ್ಷಣ ಮುಗಿತು. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅವರೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ವಿಡಿಯೋದೊಳಗ. ರೈತರ ಬಗ್ಗೆನೂ ಅವರೇ ಹೇಳೋದು, ಡಿಫೆನ್ಸ್ ಬಗ್ಗೆನೂ ಅವರೇ ಹೇಳೋದು, ರೈಲ್ವೆ ಬಗ್ಗೆನೂ ಅವರೇ ಹೇಳೋದು. ಎ ಟು ಜೆಡ್. ಅವ್ರ ಮಂತ್ರಿಗಳದಾರ ಅಂದ್ರೆ ಮಂತ್ರಿಗಳು ಸುಮ್ಗಳ ಮೋದಿ ಸಾಹೇಬ್ರೆ ಹೇಳೋ ಡಾಮಿನೆಂಟ್. ಸಿದ್ದರಾಮಯ್ಯ ಅವರು ಡಾಮಿನೆಂಟ್ ಪರ್ಸನಾಲಿಟಿ. ಕೆಲವೊಬ್ರು ಬಹಳ ಆತ್ಮೀಯರು ಇರ್ತಾರೆ, ಕೆಲವೊಬ್ರು ಬಹಳ ಸ್ವಚ್ಛ ಮನುಷ್ಯನವ್ರು ಇರ್ತಾರೆ, ಕೆಲವೊಬ್ರು ಬಹಳ ನಮ್ರ ಇರ್ತಾರೆ, ಕೆಲವೊಬ್ರು ಬಹಳ ಗೌರವಶಾಲಿಗಳು ಇರ್ತಾರೆ, ಕೆಲವೊಬ್ರು ಬಹಳ ವಿಚಿತ್ರ ಇರ್ತಾರೆ. ಇದು ಇವ್ರ ಬಗ್ಗೆ ಹೇಳಿ ಅದಾದ್ಮೇಲೆ ನೋಡೋಣ. ಗಾರ್ಡನ್ ಅಲ್ಪೋರ್ಟ್ ಇವರು ಸೆಕೆಂಡರಿ ಟ್ರೇಟ್ ಬಗ್ಗೆ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಹತ್ರ ಸೆಕೆಂಡರಿ ಗುಣಧರ್ಮಗಳು ಇರುತ್ತವೆ ಅಂತೇಳಿ ಇವ್ರು ಹೇಳಿದ್ರು. ಇದನ್ನು ಪರ್ಸನಾಲಿಟಿ ಟೆಸ್ಟ್ಗೆ ಸಂಬಂಧಿಸಿದೆ. ಇನ್ನು ಓಡಿಪಸ್ ಕಾಂಪ್ಲೆಕ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ಸಿಗ್ಮಂಡ್ ಫ್ರೈಡ್ ಅವರು ಹೇಳಿದ್ದಾರೆ. ಇದು ಫ್ಯಾಲಿಕ್ ಸ್ಟೇಜ್ ದಲ್ಲಿ ಬರುತ್ತದೆ. ಜನನಾಂಗೀಯ ಬಗ್ಗೆ ಅಂದ್ರೆ ಮಗು, ಇದೊಂದು ಕಥೆ ಬರ್ತದೆ ಓಡಿಪಸ್ ಕಾಂಪ್ಲೆಕ್ಸ್ ಅಂತೇಳಿ. ಓಡಿಪಸ್ ಅಂತ ಒಂದು ಕಥೆ ಬರ್ತದೆ. ಅಂದ್ರೆ ಇಲ್ಲಿ ಮಗು ತಾಯಿಯನ್ನ ಇಲ್ಲಿ ಒಂದು ಕಥೆ ಬರ್ತಾರೆ, ಒಬ್ಬ ರಾಜ ಇದ್ದಂತ. ಅದ ಕಥೆ ಆಮೇಲೆ ಹೇಳೋಣ. ಕಾನ್ಸೆಪ್ಟ್ ಏನ್ರಿ, ಮಗು ಅಂದ್ರೆ ಗಂಡು ಮಗು ತನ್ನ ತಾಯಿಯ ಜೊತೆಗೇನೆ ಒಂದು ಪ್ರೀತಿ, ಗೌರವ ಮತ್ತು ಒಂದು ಅಟ್ಯಾಚ್ಮೆಂಟ್ ಮಾಡುವಂತ ಫೀಲಿಂಗ್ಸ್ ಅವನ ಹತ್ರ ಬರುತ್ತದೆ ಅಂತ ಹೇಳ್ತಾರೆ. ಅಥವಾ ಹೆಣ್ಣು ಮಗು ತನ್ನ ತಂದೆಯ ಜೊತೆಗೇನೆ ಒಂದು ಭಾವನಾತ್ಮಕ ಸಂಬಂಧ ಇಡುವಂತ ಭಾವನೆ ಈ ಓಡಿಪಸ್ ಕಾಂಪ್ಲೆಕ್ಸ್ ದಲ್ಲಿ ಬರುತ್ತದೆ. ಮಗನು ತಾಯಿಯ ಜೊತೆಗೆ ಮದುವೆಯಾಗುವ ಭಾವನೆ ಇಲ್ಲಿ ಬರುತ್ತದೆ. ಸಿಗ್ಮಂಡ್ ಫ್ರೈಡ್ ಹೇಳಿದ ಓಡಿಪಸ್ ಕಾಂಪ್ಲೆಕ್ಸ್ ಫ್ಯಾಲಿಕ್ ಸ್ಟೇಜ್. ಥ್ಯಾಂಕ್ ಯು, ನಮಸ್ಕಾರ.